ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಲರ್ನಿಂಗ್ ಸಂಸ್ಕೃತಂ ಸೆಷನ್ ಡೇ 4. ಸಂಸ್ಕೃತವನ್ನ ಕಲಿಯಲು ಇಚ್ಛೆ ಇರುವಂತಹ ಎಲ್ಲರಿಗೂ ಕೂಡ ಹಾರ್ದಿಕ ಸ್ವಾಗತ. ಒಂದು ಅನೌನ್ಸ್ಮೆಂಟ್, ನಾವು ನಮ್ಮ ಮಂತ್ರ ಅಕಾಡೆಮಿ ಕಡೆಯಿಂದ ಜಿಜ್ಞಾಸ ಎನ್ನುವಂತಹ ನಿತ್ಯ ಪ್ರಾರ್ಥನಾ ಕೋರ್ಸ್ನ ಲಾಂಚ್ ಮಾಡ್ತಿದ್ದೀವಿ. ಇದು 4 to 14 4ರಿಂದ 14 ವರ್ಷದ ಎಲ್ಲಾ ಮಕ್ಕಳಿಗೆ ಇಲ್ಲಿ ನಾವು ಈ ಕೋರ್ಸ್ ಅಲ್ಲಿ ದಿನನಿತ್ಯ ಉಪಯೋಗಿಸುವಂತಹ ಎಲ್ಲಾ ಶ್ಲೋಕಗಳು, ಅದರ ಮಹತ್ವ, ಹಾಗೆ ಮಹಾತ್ಮರ ಕಥೆಗಳು, ಸರಳ ಸಂಸ್ಕೃತ ಸಂಭಾಷಣೆ, ಹಾಗೆ ಸ್ತೋತ್ರಗಳು, ಚಿಕ್ಕ ಚಿಕ್ಕ ಮಂತ್ರಗಳನ್ನ ಈ ಕೋರ್ಸ್ ನಲ್ಲಿ ನಾವು ಹೇಳ್ಕೊಡ್ತೀವಿ. ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನ ಕೊಡಬೇಕು, ಸರಳ ಸಂಸ್ಕೃತವನ್ನ ಕಲಿಸ್ಬೇಕು ಅಂತ ಆಸಕ್ತಿ ಇರುವಂತಹ ಪೇರೆಂಟ್ಸ್ಗಳು ಮೇಲೆ ಕೊಟ್ಟಿರುವಂತಹ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕೋರ್ಸ್ಗೆ ಜಾಯಿನ್ ಆಗ್ಬೋದು. ಸೊ ನಾವೀಗ ನಮ್ಮ ಸೆಷನ್ನ ಮುಂದುವರ್ಸೋಣ. ನಿನ್ನೆ ನಾವು ಏತಸ್ಯ, ತಸ್ಯ, ಏತಸ್ಯಾಹ, ತಸ್ಯಾಹ ಅನ್ನುವಂತಹ ವರ್ಡ್ಗಳನ್ನ ನೋಡಿದ್ವಿ. ಹತ್ರ ಇರುವಂತಹವರು, ಅವರಿಗೆ ಸಂಬಂಧಪಟ್ಟಂಥದ್ದು ಅಥವಾ ಅವರ ಹೆಸರು ಅಂತ ಹೇಳ್ಬೇಕಿದ್ರೆ ಏತಸ್ಯ, ಏತಸ್ಯ ನಾಮ, ಇವರ ಹೆಸರು ಅಂತ. ತಸ್ಯ ನಾಮ, ಅವನ ಹೆಸರು, ಹಿಸ್ ನೇಮ್ ಅಂತ. ಏತಸ್ಯಾಹ ನಾಮ, ಹತ್ರ ಇದ್ರೆ ಸ್ತ್ರೀಲಿಂಗಕ್ಕೆ ಇವಳ ಹೆಸರು. ತಸ್ಯಾಹ ನಾಮ, ದೂರದಲ್ಲಿದ್ರೆ ತಸ್ಯಾಹ ನಾಮ, ಅವಳ ಹೆಸರು. ಹೀಗೆ ಏತಸ್ಯ, ತಸ್ಯ, ಏತಸ್ಯಾಹ, ತಸ್ಯಾಹ, ಹೀಗೆ 4 ವರ್ಡ್ಗಳು. ಇನ್ನು ಒಂದು ಸ್ಟೆಪ್ ಮುಂದಕ್ಕೆ ಹೋದ್ರೆ ರಾಮಃ, ರಾಮಸ್ಯ, ಕೃಷ್ಣಃ, ಕೃಷ್ಣಸ್ಯ, ಲಕ್ಷ್ಮಣಃ, ಲಕ್ಷ್ಮಣಸ್ಯ, ಲಕ್ಷ್ಮಣಃ, ಲಕ್ಷ್ಮಣಸ್ಯ, ರಾಮಕೃಷ್ಣ ಪರಮಹಂಸಃ, ರಾಮಕೃಷ್ಣ ಪರಮಹಂಸಸ್ಯ. ಏನಪ್ಪಾ ಇದು ರಾಮಕೃಷ್ಣ ಪರಮಹಂಸಸ್ಯ ಅಂತಂದ್ರೆ ರಾಮಕೃಷ್ಣ ಪರಮಹಂಸರ ಅಂತ ಹೇಳೋದಕ್ಕೆ ರಾಮಕೃಷ್ಣ ಪರಮಹಂಸಸ್ಯ, ಸ್ಯ ಅಂತ ನಾವು ಅಸ್ಯ ಅಂತ ಆಡ್ ಮಾಡ್ತಿದೀವಿ. ರಾಮಕೃಷ್ಣ ಪರಮಹಂಸಸ್ಯ ಹಸ್ತಃ, ರಾಮಕೃಷ್ಣ ಪರಮಹಂಸರ ಹಸ್ತ. ರಾಮಕೃಷ್ಣ ಪರಮಹಂಸಸ್ಯ ಶಿರಃ, ರಾಮಕೃಷ್ಣ ಪರಮಹಂಸಸ್ ಹೆಡ್, ರಾಮಕೃಷ್ಣ ಪರಮಹಂಸರ ಶಿರ, ತಲೆ. ಏಷಃ ಕಃ? ಆಮ್, ಏಷಃ ಗಣೇಶಃ. ಏಷಃ ಕಃ? ಏಷಃ ಗಣೇಶಃ. ಗಣೇಶಃ ಗಣೇಶಸ್ಯ, ಗಣೇಶನ, ಗಣೇಶಸ್ಯ ಕಿರೀಟಂ, ಗಣೇಶಸ್ಯ ಕಿರೀಟಂ. ಗಣೇಶಸ್ಯ ಪಾದಃ, ಲೆಗ್, ಗಣೇಶಸ್ಯ ಪಾದಃ, ಗಣೇಶನ ಕಾಲು. ಗಣೇಶಸ್ಯ ಉದರಂ, ಗಣೇಶನ, ಗಣೇಶಾಸ್ ಸ್ಟಮಕ್, ಗಣೇಶನ ಹೊಟ್ಟೆ. ಗಣೇಶಸ್ಯ ಉದರಂ. ಗಣೇಶಃ, ಏಷಃ ಗಣೇಶಃ, ಗಣೇಶಸ್ಯ. ಏಷಃ ಕಃ? ಏಷಃ ಅಂಬೇಡ್ಕರಃ. ಏಷಃ ಕಃ? ಏಷಃ ಅಂಬೇಡ್ಕರಃ. ಅಂಬೇಡ್ಕರಸ್ಯ ಉಪನೇತ್ರಂ, ಸ್ಪೆಕ್ಸ್, ಅಂಬೇಡ್ಕರಸ್ಯ ಉಪನೇತ್ರಂ. ಏಷಃ ಕಃ? ಏಷಃ ಕೃಷ್ಣಃ. ಏಷಃ ಕೃಷ್ಣಃ, ಕೃಷ್ಣಸ್ಯ ಕೇಶಃ, ಕೃಷ್ಣಸ್ಯ ಕೇಶಃ, ಕೃಷ್ಣಾಸ್ ಹೇರ್, ಕೃಷ್ಣನ ಕೂದಲು. ಕೃಷ್ಣಸ್ಯ ಕೇಶಃ. ಕೃಷ್ಣಸ್ಯ ನೇತ್ರಂ, ಕಣ್ಣು, ಕೃಷ್ಣಾಸ್ ಐಸ್. ನೇತ್ರಂ, ಕಣ್ಣು, ನೇತ್ರಂ, ಕೃಷ್ಣಸ್ಯ ನೇತ್ರಂ, ಕೃಷ್ಣನ ಕಣ್ಣು. ಹಾಗೆ ರಾಮಃ ಅಂತಿದ್ರೆ ರಾಮಸ್ಯ, ಲಕ್ಷ್ಮಣಃ, ಲಕ್ಷ್ಮಣಸ್ಯ, ವಿಭೀಷಣಃ, ವಿಭೀಷಣಸ್ಯ, ಭೀಷ್ಮಃ, ಭೀಷ್ಮಸ್ಯ. ನೆನ್ಪಿಟ್ಕೊಳ್ಬೇಕು ಪ್ರಾಕ್ಟೀಸ್ ಮಾಡ್ತಾ. ಭೀಷ್ಮಸ್ಯ ಅಂತಂದ್ರೆ ಭೀಷ್ಮನ ಅಂತ ಅರ್ಥ. ರಾಮಸ್ಯ, ರಾಮನ, ರಾಮಸ್ಯ ಧನುಹು, ರಾಮನ ಧನುಸ್ಸು, ರಾಮಾಸ್ ಬೋ. ಇಲ್ಲಿ ನಾವು ಗಮನಿಸ್ಬೇಕು ಏನಂತಂದ್ರೆ ರಾಮ, ಕೃಷ್ಣ, ಲಕ್ಷ್ಮಣ, ವಿಭೀಷಣ ಅಂತ ಅ ಅ ಅ ಅಕಾರದಿಂದ ಎಂಡ್ ಆಗ್ತಿರುವಂತಹ ಎಲ್ಲ ವರ್ಡ್ಗಳಿಗೂ ಕೂಡ
ಅದಕ್ಕೆ ಸಂಬಂಧಪಟ್ಟಿದ್ದು ಅವರ ಅಂತ ಹೇಳ್ಬೇಕಿದ್ರೆ ರಾಮಸ್ಯ ಅಂತ ಅಸ್ಯ ಅನ್ನುವಂತಹ ವರ್ಡ್ನ ನಾವು ಆಡ್ ಮಾಡ್ತಿದ್ವಿ. ಹೀಗೆ ಪುಲ್ಲಿಂಗವನ್ನ ನೋಡಿದ್ವಿ. ಸ್ತ್ರೀಲಿಂಗಕ್ಕೆ ಹೋದ್ರೆ ಉಮಾ, ಲಕ್ಷ್ಮೀಹಿ, ಮತಿಹಿ, ಶ್ರೀಹಿ, ಗೌರಿ ಅಂತ ವರ್ಡ್ಗಳನ್ನೆಲ್ಲ ನೋಡ್ತೀವಿ. ಸೊ ಇಲ್ಲಿ ನಾವು ಆಕಾರ ಅಂತ ಸ್ತ್ರೀಲಿಂಗ ವರ್ಡ್ ಇದ್ರೆ, ಉಮಾ ಅಂತ ವರ್ಡ್ ಇದ್ರೆ ಉಮಾಯಾಹ ಅಂತ ಆಗುತ್ತೆ. ಹೇಗೆ ರಾಮ ಇದ್ದಿದ್ ರಾಮಸ್ಯ, ರಾಮನ ಅಂತ ಹೇಳ್ಬೇಕಿದ್ರೆ ರಾಮಸ್ಯ ಅಂತ ಹೇಳಿದ್ವೋ, ಹಾಗೆ ಉಮಾಳ ಅಂತ ಹೇಳ್ಬೇಕಿದ್ರೆ ನಾವು ಉಮಾಯಾಹ ಅಂತ ಬಳಸ್ತೀವಿ. ಉಮಾಯಾಹ, ಯಾ ಬರೆದು ಅನಂತರ ವಿಸರ್ಗ, ಉಮಾಯಾಹ. ಉಮಾಯಾಹ ಕೇಶಃ, ಉಮಾಯಾಹ ಕೇಶಃ, ಉಮಾಸ್ ಹೇರ್, ಉಮಾಳ ಕೂದಲು. ಗೀತಾ ಅಂತ ಇನ್ನೊಂದು ವರ್ಡ್. ಈಗ ನೀವು ಹೇಳಿ ಗೀತಾಳ ಬ್ಯಾಂಗಲ್ ಅಂತಂದ್ರೆ ಏನಾಗುತ್ತೆ? ಗೀತಾಳ ಅನ್ನೋದನ್ನ ಹೇಗೆ ಹೇಳೋದು? ಕರೆಕ್ಟ್, ಗೀತಾಯಾಹ ಅಂತ ಆಗುತ್ತೆ. ಗೀತಾಯಾಹ. ಗೀತಾಯಾಹ ಕಂಕಣಂ, ಗೀತಾಯಾಹ ಕಂಕಣಂ, ಗೀತಾಸ್ ಬ್ಯಾಂಗಲ್, ಗೀತಾಳ ಬಳೆ ಅಂತ. ಮಾಲಾ, ಮಾಲಾ ಅಂತ ಸ್ತ್ರೀಲಿಂಗ ವರ್ಡ್ ಆದಿಂದ ಎಂಡ್ ಆಗ್ತಿದೆ. ಸೊ ಇದಕ್ಕೆ ಮಾಲಾಯಾಹ. ಮಾಲಾಯಾಹ ಉಪನೇತ್ರಂ, ಮಾಲಾ ಸ್ಪೆಕ್ಸ್, ಮಾಲಾಳ ಉಪನೇತ್ರ ಅಂತ. ಮಾಲಾಯಾಹ ಉಪನೇತ್ರಂ. ಗೀತಾ, ಮಾಲಾ, ಉಮಾ, ಶ್ವೇತಾ, ಹೀಗೆ ಆದಿಂದ ಎಂಡ್ ಆಗ್ತಿರುವಂತಹ ಎಲ್ಲ ವರ್ಡ್ಗಳಿಗೂ ಕೂಡ ಆಹ ಅಥವಾ ಯಾಹ ಅಂತ ಆಗುತ್ತೆ. ಉಮಾಯಾಹ, ಗೀತಾಯಾಹ ಅಂತ. ಅದೇ ಈಯಲ್ಲಿ ಎಂಡ್ ಆಗ್ತಿರುವಂತಹ ಸ್ತ್ರೀಲಿಂಗ ವರ್ಡ್ಗಳಿಗೆ ಹೇಗಾಗುತ್ತೆ? ಇದೇ ತರನ ಅಂತಂದ್ರೆ ಇಲ್ಲ, ಸ್ವಲ್ಪ ಚೇಂಜಸ್ ಇರುತ್ತೆ. ಲಕ್ಷ್ಮೀಹಿ ಅಂತ ನೇಮ್ ಇದ್ರೆ ಲಕ್ಷ್ಮ್ಯಾಹ ಅಂತ ಆಗುತ್ತೆ. ಲಕ್ಷ್ಮೀ, ಲಕ್ಷ್ಮ್ಯಾಹ, ಯಾಹ ಅಲ್ಲ, ಲಕ್ಷ್ಮೀಹಿ, ಲಕ್ಷ್ಮ್ಯಾಹ. ಲಕ್ಷ್ಮ್ಯಾಹ ಕಿರೀಟಂ, ಲಕ್ಷ್ಮ್ಯಾಹ ಕಿರೀಟಂ. ಲಕ್ಷ್ಮ್ಯಾಹ ಕಮಲಂ, ಲಕ್ಷ್ಮೀಸ್ ಲೋಟಸ್, ಲಕ್ಷ್ಮ್ಯಾಹ ಕಮಲಂ, ಲಕ್ಷ್ಮಿಯ ಕಮಲ ಅಂತ. ಲಕ್ಷ್ಮ್ಯಾಹ ಹಾರಹ, ಆಭರಣ, ಹಾರಹ, ಲಕ್ಷ್ಮ್ಯಾಹ ಹಾರಹ. ಗೌರಿ ಅಂತ ನೇಮಿದ್ರೆ ಗೌರ್ಯಾಹ. ಶ್ರೀಲಕ್ಷ್ಮೀಹಿ, ಶ್ರೀಲಕ್ಷ್ಮ್ಯಾಹ. ನಂದಿನಿ, ನಂದಿನ್ಯಾಹ. ಭಗಿನಿ, ಭಗಿನ್ಯಾಹ. ಭಗಿನಿ ಅಂತಂದ್ರೆ ಸಿಸ್ಟರ್. ಭಗಿನಿ, ಭಗಿನ್ಯಾಹ. ಇದು ರಾಮನ, ಕೃಷ್ಣನ, ಇದೆಲ್ಲ ಕೂಡ ಷಷ್ಠಿ ವಿಭಕ್ತಿಗೆ ಬರುವಂತಹ ವರ್ಡ್ಗಳು. ಮುಂದೆ ನಾನು ವಿಭಕ್ತಿಯನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇನ್ನು ಡೀಟೇಲ್ ಆಗಿ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈಗ ರಾಮನ, ಕೃಷ್ಣನ ಅಂತ ಇದ್ರೆ ಅದಿಂದ ಎಂಡ್ ಆಗ್ತಿದ್ರೆ ಅಂತಹ ವರ್ಡ್ಗಳಿಗೆ ಅವರ, ರಾಮನ ಅಂತ ಹೇಳ್ಬೇಕಿದ್ರೆ ಸಂಸ್ಕೃತದಲ್ಲಿ ರಾಮಸ್ಯ ಅಂತ ವರ್ಡ್ ಆಗುತ್ತೆ. ರಾಮಃ, ರಾಮಸ್ಯ. ಕೃಷ್ಣಃ, ಕೃಷ್ಣಸ್ಯ, ಸ್ಯ ಅಂತ ಎಂಡಲ್ಲಿ ಆಡ್ ಆಗುತ್ತೆ, ಅಂದ್ರೆ ಕೃಷ್ಣನ ಅಂತ. ಅದೇ ಸ್ತ್ರೀಲಿಂಗ, ಆಕಾರ ಅಂತ ಸ್ತ್ರೀಲಿಂಗ ಇದ್ರೆ ಎಕ್ಸಾಂಪಲ್ ಉಮಾ ಅಂತ ತೆಗೆದುಕೊಳ್ಳೋಣ. ಉಮಾ ಅಂತಿದ್ರೆ ಉಮಾಯಾಹ, ಉಮಾ, ಉಮಾಯಾಹ. ಗೀತಾ, ಗೀತಾಯಾಹ. ಶ್ವೇತಾ, ಶ್ವೇತಾಯಾಹ. ಮಂಜುಳಾ, ಮಂಜುಳಾಯಾಹ. ರಾಧಾ, ರಾಧಾಯಾಹ. ನೆನ್ಪಿಟ್ಕೊಳ್ಬೇಕು, ಆಕಾರ ಅಂತ ಸ್ತ್ರೀಲಿಂಗ ಇದ್ರೆ ಅವರ ಅಂತ ಹೇಳ್ಬೇಕಿದ್ರೆ ಆ ವರ್ಡ್ಗೆ ಯಾಹ ಅಂತ ಆ್ಯಡ್ ಆಗುತ್ತೆ. ಅದೇ ಈದಿಂದ ಸ್ತ್ರೀಲಿಂಗ ವರ್ಡ್ ಇದ್ರೆ, ನೇಮ್ ಇದ್ರೆ ಲಕ್ಷ್ಮೀಹಿ ಅಂತ ನೇಮ್ ಇದ್ರೆ ಲಕ್ಷ್ಮ್ಯಾಹ ಅಂತ ಆಗುತ್ತೆ. ಹೀಗೆ ಅವರ ಅಂತ ಹೇಳ್ಬೇಕಿದ್ರೆ ಅಥವಾ ಅವನ, ಅವಳ ಅಂತ ಹೇಳ್ಬೇಕಿದ್ರೆ ನಾವು ಗಮನಿಸಬೇಕಾಗಿರುವಂತಹ ಅಂಶಗಳು. ಇವತ್ತು ನಾವು ಇಷ್ಟು ಅಂಶಗಳನ್ನ ಕಲ್ತಿದ್ದೀವಿ. ಪ್ರಾಕ್ಟೀಸ್ ಮಾಡ್ತಾ ಇರಿ. ಹಾಗೆ ಕಾಮೆಂಟಲ್ಲಿ ನಿಮ್ಮ ಹೆಸರಿಗೆ ಅವನ, ಅವಳ ಅಂತ ಜೋಡಿಸಿದ್ರೆ
ಏನಾಗುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.